class students. We already completed the 5 classes. This is our 6th class. Okay, this is our 6th managed economics class. In this class we have to discuss about the importance of managed economics. Okay, ಇಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡು ಹೋಗೋಣಪ್ಪ ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರದ ಮಹತ್ವದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಅದಕ್ಕೂ ಮುಂಚೆ ನಿಮಗೆ ಕ್ಲಾರಿಟಿ ಇರಬೇಕು. ನಿರ್ವಹಣಾ ಅರ್ಥಶಾಸ್ತ್ರದ ಮಹತ್ವ ಅಂದ್ರೂ ಒಂದೇ, ನಿರ್ವಹಣಾ ಅರ್ಥಶಾಸ್ತ್ರದ ಉಪಯೋಗಗಳಂದ್ರೂ ಒಂದೇ. ಓಕೆ, ಅಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂದ್ರೂ ಒಂದೇ, ಯೂಸಸ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂತಂದ್ರೂ ಒಂದೇ. ಈ ಕ್ವಶನ್ ನಿಮಗೆ ಲಾಂಗ್ ಆನ್ ಕ್ವಶನ್ ಬರುತ್ತೆ, ಅಂದರೆ 10 ಮಾರ್ಕ್ಸ್ಗೆ ಏನಾಗುತ್ತೆ, 10 ಅಂಕಕ್ಕೆ ಏನಾಗುತ್ತೆ ಈ ಕ್ವಶನ್ ರೈಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ನೋಡಿ, ಒಟ್ಟು ನಾವು ನಿರ್ವಹಣಾ ಅರ್ಥಶಾಸ್ತ್ರದ ಮಹತ್ವದಲ್ಲಿ 6 ಪಾಯಿಂಟ್ಗಳನ್ನು ನೋಡ್ತಾ ಹೋಗ್ತೀವಿ. 1, 2, 3, 4, 5 ಆ್ಯಂಡ್ 6 ಒಟ್ಟು ನಾವೇನು ಮಾಡ್ತೀವಿ, 6 ಪಾಯಿಂಟ್ಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದೆಲ್ಲದನ್ನು ಕೂಡ ಇವಾಗ ನಾವೇನು ಮಾಡೋಣ, 1 by 1 ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಅರ್ಥ ಆಯ್ತಲ್ಲ? ಇದಕ್ಕೂ ಮುಂಚೆ ಇನ್ನೊಂದು ಹೇಳೋದು ನಿಮಗೆ, ನಾನು ಅಪ್ ಟು ಇಲ್ಲಿವರೆಗೆ ನಿಮಗೆ ಕ್ಲಾಸ್ ಮಾಡಿದ್ದೀನಲ್ಲ, ನಿರ್ವಹಣಾ ಅರ್ಥಶಾಸ್ತ್ರದ ಅರ್ಥ ಆಗಿರ್ಬೋದು, ಲಕ್ಷಣಗಳಾಗಿರ್ಬೋದು, ಅದರ ವ್ಯಾಪ್ತಿ ಆಗಿರ್ಬೋದು, ಇದೆಲ್ಲದೂ ಕೂಡ ಅಪ್ ಟು ಟಿಲ್ ಟುಡೇ ಇಲ್ಲಿವರೆಗೂ ಏನಾಗಿರಬೇಕು, ನಿಮ್ಮ ನೋಟ್ಸಲ್ಲಿ ಇರಬೇಕು. ಇವತ್ತು ಮಾಡೋ ಕ್ಲಾಸಿಂದು ಹಾಗೆ ನಾನು ಏನು ಮಾಡ್ತೀನಿ, PDF ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ PDF ಅಲ್ಲಿ ನೋಡ್ಕೊಂಡು ನೀವೇನು ಮಾಡಬೇಕು, ಮತ್ತೆ ನೋಟ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಓಕೆ, ಸರಿ, ಹಾಗಾದ್ರೆ ನಾವು ಇವಾಗ ಏನು ಮಾಡೋಣ, ಒಂದೊಂದೇ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಇಂಪಾರ್ಟೆನ್ಸ್ ಏನಿದೆ, ವಾಟ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂತಂದರೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮ್ಯಾನೇಜ್ಡ್ ಡಿಸಿಷನ್ಸ್. ಫಸ್ಟ್ ಒನ್ ಏನಪ್ಪ ಅಂದರೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮ್ಯಾನೇಜ್ಡ್ ಡಿಸಿಷನ್ಸ್. ಇದನ್ನು ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಿ, ನಿರ್ವಹಣೆಯ ಅರ್ಥಶಾಸ್ತ್ರವು ನಿರ್ವಹಣೆಯ ತೀರ್ಮಾನಗಳಿಗಾಗಿ ತಂತ್ರಗಳನ್ನು ಮತ್ತು ಸಾಧನಗಳನ್ನು ಒದಗಿಸುತ್ತದೆ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ನಿರ್ವಹಣೆಯ ಅರ್ಥಶಾಸ್ತ್ರವು ನಿರ್ವಹಣೆಯ ತೀರ್ಮಾನಗಳಿಗಾಗಿ ತಂತ್ರಗಳನ್ನು ಮತ್ತು ಸಾಧನಗಳನ್ನು ಒದಗಿಸುತ್ತದೆ. ಈಗ ನೋಡ್ರಿ, ಒಂದು ಉದ್ದಿಮೆ ಸಂಸ್ಥೆ ಅಂತ ನಾವು ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ತಂತ್ರಗಳನ್ನು ಬಳಕೆ ಮಾಡಬೇಕು, ಹಲವಾರು ರೀತಿಯಾಗಿರ್ತಕ್ಕಂಥ ಸಾಧನಗಳನ್ನು ಬಳಕೆ ಮಾಡಬೇಕು. ಏನಕ್ಕೆ ಸಾಧನಗಳನ್ನು ಮತ್ತು ತಂತ್ರಗಳನ್ನು ಬಳಕೆ ಮಾಡಬೇಕಪ್ಪ ಅಂತಂದರೆ, ನಮ್ಮ ಕಂಪನಿಯಲ್ಲಿ ಅಥವಾ ನಮ್ಮ ಉದ್ದಿಮೆ ಸಂಸ್ಥೆಯಲ್ಲಿ ಯಾವ ಥರವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಅವುಗಳನ್ನು ನಾವು ಮಾರಾಟ ಮಾಡಬೇಕು, ಯಾವ ರೀತಿಯಾಗಿ ಆದಾಯವನ್ನು ಹೆಚ್ಚಾಗಿ ಗಳಿಸಬೇಕು ಅಂತಕ್ಕಂಥ ಎಲ್ಲದನ್ನು ನಮಗೆ ಯಾವುದು ಹೇಳಿಕೊಡುತ್ತೆಪ್ಪ ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಹೇಳಿಕೊಡುತ್ತೆ. ನಿರ್ವಹಣಾ ಅರ್ಥಶಾಸ್ತ್ರ ಓದ್ದೇನೆ ಒಂದು ಉದ್ದಿಮೆ ಸಂಸ್ಥೆಯನ್ನು ಲಾಭದತ್ತ ತಗೊಂಡು ಹೋಗ್ತೀವಿ ಅಂತ ಹೇಳೋದೇನೋ ಅದು ಶುದ್ಧ ತಪ್ಪು ಅಂತ ಹೇಳ್ಬೋದು. ನಿರ್ವಹಣಾ ಅರ್ಥಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಏನಾಗಿರಬೇಕು, ಉದ್ದಿಮೆ ಸಂಸ್ಥೆದಾರರಿಗೆ ಇರಲೇಬೇಕು. ಇದು ನಮ್ಗೆ ಏನು ತಿಳಿಸ್ಕೊಡುತ್ತೆ ಅಂತಂದರೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮ್ಯಾನೇಜ್ಡ್ ಡಿಸಿಷನ್ಸ್, ಅಂದರೆ ನಿರ್ವಹಣೆಯ ತೀರ್ಮಾನಗಳಿಗೆ ನಮ್ಗೆ ಅದು ಏನು ಕೊಡುತ್ತೆ, ತಂತ್ರಗಳನ್ನು ಮತ್ತು ಸಾಧನಗಳನ್ನು ಒದಗಿಸಿಕೊಡುತ್ತೆ. ನಿಮಗೆಲ್ಲ ಗೊತ್ತಿದೆ, ಭವಿಷ್ಯ ಅಂತಕ್ಕಂಥದ್ದು ಏನಾಗಿದ್ದು ಅನಿಶ್ಚಿತತೆಯಿಂದ ಕೂಡಿದೆ, ಅನ್ಸರ್ಟನಿಟಿ. ಹೌದಲ್ಲ, ನಿಮಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೌದಾ? ಆ ರೀತಿ ಭವಿಷ್ಯದಲ್ಲಿ ನಮ್ಮ ವಸ್ತುಗಳನ್ನು ನಾವು ಯಾವ ರೀತಿಯಾಗಿ ಸ್ಟೇಬಲ್ ಆಗಿರಬೇಕು, ಹೆಂಗೆ ನಾವು ಮಾರಾಟ ಮಾಡಬೇಕು, ಹೆಂಗೆ ಉತ್ಪಾದನೆ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು, ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಮಗೆ ತಿಳಿಸ್ಕೊಡೋದು ಯಾವುದು ಅಪ್ಪ ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಫಸ್ಟ್ ಒಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮ್ಯಾನೇಜ್ಡ್ ಡಿಸಿಷನ್, ಅಂದರೆ ನಿರ್ವಹಣೆಯ ತೀರ್ಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಂತ್ರಗಳನ್ನು ಮತ್ತು ಸಾಧನಗಳನ್ನು ನಮಗೆ ಒದಗಿಸಿಕೊಡೋದು ಯಾವುದಪ್ಪ ಅಂತಂದರೆ ಈ ನಿರ್ವಹಣೆಯ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಏನು ಯೂಸ್ ಆಗುತ್ತೆ ಅಂತಂದರೆ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಉದ್ದಿಮೆ ಸಂಸ್ಥೆಯನ್ನು ಆರ್ಥಿಕತೆಯಲ್ಲಿ ನಾವು ಬೆಳವಣಿಗೆ ಮಾಡೋದಕ್ಕೋಸ್ಕರ ಎಲ್ಲ ಕಂಪನಿಗಳ ಮಧ್ಯೆ ಇಂತಹ ಒಂದು ಪೈಪೋಟಿಯ ಮಧ್ಯೆ ನಮ್ಮ ಕಂಪನಿಯನ್ನು ಬೆಳವಣಿಗೆ ಮಾಡಲಿಕ್ಕೋಸ್ಕರ ಸಾಧನಗಳನ್ನು ತಂತ್ರಗಳನ್ನು ನಮಗೆ ಒದಗಿಸಿ ಕೊಡೋದು ಯಾವುದಪ್ಪ ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಇನ್ನು ಸೆಕೆಂಡ್ ಒನ್ ಏನು ಹೇಳುತ್ತೆ, ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್. ಇದು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಅದು ವ್ಯವಹಾರಿ ಸಂಸ್ಥೆಯ ವ್ಯವಸ್ಥಾಪಕ ಮಂಡಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳನ್ನು ಅಥವಾ ಮೂಲಭೂತ ತತ್ವಗಳನ್ನು ಅದು ನಮ್ಗೆ ಏನು ಮಾಡುತ್ತೆ ತಿಳಿಸ್ಕೊಡುತ್ತೆ.
ತಿಳಿಸ್ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಎರಡನೇ ಕಾನ್ಸೆಪ್ಟ್ ಏನಿದೆಪ್ಪ ಅಂತಂದ್ರೆ ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್. ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ ಏನು ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಪ್ಪ ಅಂತಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಮೂಲಭೂತ ತತ್ವಗಳನ್ನ, ಇದು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಮೂಲಭೂತ ತತ್ವಗಳು. ಮೂಲಭೂತ ತತ್ವಗಳನ್ನ ಉದ್ದಿಮೆದಾರರಿಗೆ ಅಥವಾ ಉದ್ಯಮ ಮಂಡಳಿಗೆ ಒದಗಿಸಿಕೊಡೋದು ಯಾವುದು ಅಪ್ಪ ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಏನೇನು ಬರುತ್ತೆ ಮೂಲಭೂತ ತತ್ವಗಳಲ್ಲಿ ನಿಮಗೆ ಗೊತ್ತೇ ಇದೆ. ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ. ಏನು ಮೂಲಭೂತ ಹಕ್ಕುಗಳಂದ್ರೆ ಒಬ್ಬ ಮನುಷ್ಯನಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಹಕ್ಕುಗಳಿಗೆ ನಾವೇನಂತ ಹೇಳ್ತೀವಿ, ಮೂಲಭೂತ ಹಕ್ಕುಗಳು. ಫಾರ್ ಎಕ್ಸಾಂಪಲ್ ಏನು ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು, ಸಮಾನತೆಯ ಹಕ್ಕಾಗಿರ್ಬೋದು, ಶೋಷಣೆ ವಿರುದ್ಧದ ಹಕ್ಕಾಗಿರ್ಬೋದು, ಇವೆಲ್ಲ ಏನಾಗಿವೆ ಮೂಲಭೂತ ಹಕ್ಕುಗಳು. ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಇವೆಲ್ಲ, ಹೌದಾ, ಬೇಸಿಕ್ ನೀಡ್ಸ್. ಹಂಗಾಗಿ ಇವುಗಳಿಗೆ ನಾವೇನಂತ ಹೇಳ್ತೀವಿ, ಮೂಲಭೂತ ಹಕ್ಕುಗಳಂತೀವಿ. ಅದೇ ತರ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಮೂಲಭೂತ ಹಕ್ಕುಗಳನ್ನು ಓದ್ತಿರಲ್ಲ, ಅದೇ ತರ ಎಕನಾಮಿಕ್ಸ್ ಅಲ್ಲಿ ಅಂದ್ರೆ ಮ್ಯಾನೇಜ್ಮೆಂಟ್ ಎಕನಾಮಿಕ್ಸ್ ಅಲ್ಲಿ ಕೂಡ ಏನಾಗುತ್ತೆ, ಮೂಲಭೂತ ತತ್ವಗಳು ಬರುತ್ತೆ. ಫಂಡಮೆಂಟಲ್ ಕಾನ್ಸೆಪ್ಟ್ಸ್, ಮೂಲಭೂತ ತತ್ವಗಳು. ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಅಂತ ನಾವೇನು ಸ್ಟಾರ್ಟ್ ಮಾಡಿದಾಗ ಈ ಕಾನ್ಸೆಪ್ಟ್ಸ್ ಬಗ್ಗೆ ತಿಳುವಳಿಕೆ ಮತ್ತು ಜ್ಞಾನ ಇರಲೇಬೇಕು ಒಬ್ಬ ಉದ್ದಿಮೆದಾರರಿಗೆ. ಈ ಕಾನ್ಸೆಪ್ಟ್ಸ್ ಬಗ್ಗೆ ತಿಳುವಳಿಕೆ ಇಲ್ಲ ಅಥವಾ ಜ್ಞಾನ ಇಲ್ಲ ಅಂತಂದ್ರೆ ಆ ಉದ್ದಿಮೆದಾರ ಏನಾಗಲ್ಲ, ಅಭಿವೃದ್ಧಿಯನ್ನ ಸಾಧಿಸಲ್ಲ, ಲಾಭವನ್ನ ಹೆಚ್ಚು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇಂಥ ತತ್ವಗಳನ್ನು ನಮಗೆ ತಿಳಿಸಿ ಕೊಡೋದು ಯಾವುದು ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಯಾವ ತತ್ವಗಳು ಬರುತ್ತೆ? ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸದಾವಕಾಶ ವೆಚ್ಚದ ತತ್ವ ಅಂತ ಒಂದು ತತ್ವ ನೋಡಿ. ಏನು ಸದಾವಕಾಶ ವೆಚ್ಚದ ತತ್ವ? ಏನು ಸದಾವಕಾಶ ವೆಚ್ಚದ ತತ್ವ ಅಂತಂದ್ರೆ ನಿಮ್ಗೆ ಅಲ್ಲೇ ಗೊತ್ತೇ ಇದೆ, ಸದಾವಕಾಶ ವೆಚ್ಚ ಅಂತ ನೀವು ಸೆಕೆಂಡ್ ಇಯರ್ ಓದಿದ್ದೀರ, ಹೌದಾ? ಸದಾವಕಾಶ ವೆಚ್ಚ. ಇಲ್ಲಿ ನೋಡಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ಕಡೆ 1 ಎಕರೆ ಲ್ಯಾಂಡ್ ಇದೆ. ಓಕೆ, ಐ ಹ್ಯಾವ್ 1 ಎಕರೆ ಲ್ಯಾಂಡ್. ಈ 1 ಎಕರೆ ಲ್ಯಾಂಡ್ ಅಲ್ಲಿ, ಈ 1 ಎಕರೆ ಹೊಲದಲ್ಲಿ ನಾನು 2 ರೀತಿಯ ವಸ್ತುಗಳನ್ನ ಬೆಳಿಬಹುದು. ಹಲವಾರು ರೀತಿಯ ವಸ್ತುಗಳನ್ನು ಬೆಳಿಬಹುದು, ಬಟ್ ನಾನು ಈ ಎಕ್ಸಾಂಪಲ್ ತಗೊಂಡಿರೋದೇನಂದ್ರೆ 2 ರೀತಿಯ ವಸ್ತುಗಳನ್ನ ಅಂದ್ರೆ ದವಸ ಧಾನ್ಯಗಳನ್ನು ಬೆಳಿಬಹುದು. ಒಂದು ಯಾವ್ದಪ್ಪ ಅಂತಂದ್ರೆ ಅಕ್ಕಿ ಅಂತ ಅನ್ಕೊಳ್ಳಿ. ಓಕೆ, ಒಂದು ಅಕ್ಕಿ ಅಂದ್ರೆ ರೈಸ್. ಓಕೆ, ಒಂದು ನಾವು ರೈಸ್ ಬೆಳಿಬಹುದು. ಇನ್ನೊಂದು ಏನ್ ಬೆಳಿಬಹುದಪ್ಪ ಅಂತಂದ್ರೆ ಗೋಧಿ ಬೆಳಿಬಹುದು. ಒಂದು ರೈಸ್, ಇನ್ನೊಂದು ಗೋಧಿ ಅಂದ್ರೆ ವೀಟ್. ಓಕೆ, ಇಲ್ಲಿ ನೋಡಿ ಅಕ್ಕಿ ಬೆಳೆದ್ರೆ ನಮಗೆ ಎಷ್ಟು ಅಕ್ಕಿ ಬೆಳಿತೀವಿ ಅಂದ್ರೆ ಒಂದು 50 ಚೀಲ ಅಕ್ಕಿ ಬೆಳಿತೀವಿ, ಹೌದಾ? ಅದೇ ಗೋಧಿ ಬೆಳೆದ್ರೆ ಎಷ್ಟು ಬೆಳಿತೀವಿ ಅಂದ್ರೆ 30 ಚೀಲ ಗೋಧಿ ಬೆಳಿತೀವಿ. ಅಕ್ಕಿ ಬೆಲೆ ಏನಾಗಿದೆ, 1,000 ರೂಪಾಯಿ ಒಂದು ಚೀಲ ಇದೆ ಅನ್ಕೊಳ್ಳಿ. ಇವನ್ ಗೋಧಿ ಬೆಲೆ ಕೂಡ ಏನಾಗಿದೆ, 1,000 ರೂಪಾಯಿ ಒಂದು ಚೀಲ ಇದೆ ಅನ್ಕೊಳ್ಳಿ. ದಿಸ್ ಈಸ್ ಎಕ್ಸಾಂಪಲ್, ನಾಟ್ ವೇರ್. ಓಕೆ, ಅನ್ಕೊಳ್ಳಿ ಅಷ್ಟೇ, ಆಯ್ತಾ? ಸೊ ಇವಾಗ ನಾವು ಅಕ್ಕಿ ಬೆಳೆದ್ರೆ ನಮ್ಗೆ ಎಷ್ಟು ಆದಾಯ ಬರುತ್ತೆ? 50 into 1000. ನೀವು ಕ್ಯಾಲ್ಕುಲೇಟ್ ಮಾಡಿ, ಹೌದಾ? 50,000 ರೂಪಾಯಿ ಏನಾಗುತ್ತೆ ನಮಗೆ ರೈಸ್ ಬೆಳೆದಿಂದ ಬರ್ತಕ್ಕಂಥ ಆದಾಯ. ಓಕೆ, ಇನ್ ಸೆಕೆಂಡ್ ಒಂದು ಗೋಧಿ ಬೆಳೆದಿಂದ ನಮ್ಗೆ ಎಷ್ಟು ಬರುತ್ತೆ? ಸೇಮ್ ಹಾಗೆ ಕ್ಯಾಲ್ಕುಲೇಟ್ ಮಾಡಿ. 30 into 1000 ಎಷ್ಟಾಗುತ್ತೆ? 3000. 30,000. ಇದು ಎಲ್ಲಿ ಬರುತ್ತೆ? ವೀಟ್. ಇವಾಗ ನೋಡಿ, ಯಾವ ವಸ್ತು ಬೆಳೆದಿಂದ ನಮ್ಗೆ ಜಾಸ್ತಿ ಆದಾಯ ಬರ್ತಾ ಇದೆ? ಅಕ್ಕಿ ಬೆಳೆದಿಂದ ಏನಾಗ್ತಾ ಇದೆ? ಜಾಸ್ತಿ ಆದಾಯ ಬರ್ತಾ ಇದೆ. ಗೋಧಿ ಬೆಳೆದಿಂದ ಬರೀ 30,000 ಬರ್ತಾ ಇದೆ. ಸೊ ಇವಾಗ ನಾವು ಏನ್ ಯೋಚನೆ ಮಾಡ್ತೀವಿ? ಯಾವ್ದು ಬೆಳಿಬೇಕಂತ ಅನ್ಕೊಳ್ತೀವಿ? ಅಕ್ಕಿ ಬೆಳಿಬೇಕು ಅನ್ಕೊಳ್ತೀವ, ಗೋಧಿ ಬೆಳಿಬೇಕು ಅನ್ಕೊಳ್ತೀವ? ಯಾವುದು? ಅಕ್ಕಿ, ಹೌದಾ? ಯಾಕೆ ಹೇಳಿ? ಅಕ್ಕಿ ಬೆಳೆದ್ರೆ ನಮ್ಗೆ ಏನಾಗುತ್ತೆ? ಹೆಚ್ಚಿನ ಲಾಭ ಬರುತ್ತೆ, ಹೆಚ್ಚಿನ ಆದಾಯ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನೇ ನಾವೇನಂತ ಹೇಳ್ತೀವಿ? ಸದಾವಕಾಶ ವೆಚ್ಚ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇಂಥದಕ್ಕೆ ನಾವೇನಂತ ಹೇಳ್ತೀವಿ? ಸದಾವಕಾಶ ವೆಚ್ಚ. ಸೊ ಈ ತರ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ ಗಳನ್ನು ನಮಗೆ ತಿಳಿಸ್ಕೊಡೋದು, ನಮಗೆ ಅಂದ್ರೆ ಉದ್ದಿಮೆದಾರರಿಗೆ ತಿಳಿಸ್ಕೊಡೋದು ಯಾವುದು ಅಂತಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಈ ತರ ನಮಗೆ ಒಂದು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಫಸ್ಟಿಗೆ ಗೊತ್ತಿದ್ದಾಗ ಮಾತ್ರ ನಾವು ಏನಾಗುತ್ತೆ, ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಲಾಭ ಗಳಿಸಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಒಂದು ಕಂಪನಿ ಏನಾಗುತ್ತೆ, ಬೆಳವಣಿಗೆ ಅಂತ ಸಾಗ್ತಾ ಹೋಗುತ್ತೆ, ಮುಂದುವರಿತಾ ಹೋಗುತ್ತೆ. ಅದಕ್ಕೆಲ್ಲ ನಮ್ಗೆ ಏನಿರಬೇಕು? ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಇರಬೇಕಂದ್ರೆ ಫಂಡಮೆಂಟಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಇರಬೇಕು. ಅದು ನಮಗೆ ತಿಳಿಸ್ಕೊಡೋದು ಯಾವುದು ಅಂತಂದ್ರೆ ಈ ನಿರ್ವಹಣೆಯ
ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಅರ್ಥ ಆಯ್ತು ಸ್ಟೂಡೆಂಟ್? ಸೆಕೆಂಡ್ ಒನ್ ಮ್ಯಾನೇಜರ್ ಎಕನಾಮಿಕ್ಸ್ is gives or useful for fundamental concepts ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ಬೋದು, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಇದು ಒಂದು ಎಕ್ಸಾಂಪಲ್ ಹೇಳಿದ್ರೆ ಅಷ್ಟೇ. ಸೊ ಇದೇ ತರ ಹಲವಾರು ಬರ್ತವೆ. ಎರಡನೇದ್ರೆ ಹೆಚ್ಚಳದ ತತ್ವ ಅಂತ ಹೇಳ್ತೀವಿ, ಕಾಲದೃಷ್ಟಿ ತತ್ವ ಅಂತ ಹೇಳ್ತೀವಿ, ಸಮ ಅಂಚಿನ ತತ್ವ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಇನ್ನು ಹಲವಾರು ತತ್ವಗಳನ್ನ ನಮ್ಗೆ ಮ್ಯಾನೇಜ್ಮೆಂಟ್ ಎಕನಾಮಿಕ್ಸ್ ಏನ್ ಮಾಡುತ್ತೆ, ತಿಳಿಸ್ಕೊಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಒಬ್ಬ ಉದ್ದಿಮೆದಾರನು ಒಂದು ಆರ್ಥಿಕತೆಯಲ್ಲಿ ಸ್ಟೇಬಲ್ ಆಗಿ ನಿಲ್ಲಕ್ಕೆ ಜೊತೆಗೆ ಲಾಭವನ್ನ ಹೆಚ್ಚೆಚ್ಚು ಗಳಿಸ್ಲಿಕ್ಕೆ ಏನಾಗುತ್ತೆ, ಉಪಯೋಗ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದು ಎರಡನೇ ಕಾನ್ಸೆಪ್ಟ್. ಓಕೆ, ಇನ್ ಥರ್ಡ್ ಒನ್ ಸೊಲ್ಯೂಷನ್ಸ್ ಟು ಬೇಸಿಕ್ ಪ್ರಾಬ್ಲಮ್ಸ್. ಏನು ಸೊಲ್ಯೂಷನ್ಸ್ ಟು ಬೇಸಿಕ್ ಪ್ರಾಬ್ಲಮ್ಸ್ ಅಂದ್ರೆ ಇದು ವ್ಯವಹಾರದ ಮೂಲ ಸಮಸ್ಯೆಗಳಿಗೆ ಏನ್ ಮಾಡುತ್ತೆ, ನಮಗೆ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ಇವಾಗ ನಾನು ಮೂಲಭೂತ ತತ್ವ ಅಂತ ಹೇಳಿದಲ್ಲ, ಅದೇ ತರ ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಹಲವಾರು ಏನಾಗ್ತವೆ, ಸಮಸ್ಯೆಗಳಿರ್ತಾವೆ, ಮೂಲ ಸಮಸ್ಯೆಗಳು, ಬೇಸಿಕ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ಫಸ್ಟ್ ನಾವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಅಷ್ಟೇ ಏನಾಗುತ್ತೆ, ಒಂದು ಉದ್ದಿಮೆ ಸಂಸ್ಥೆ ಚೆನ್ನಾಗಿ ಬೆಳವಣಿಗೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಸ್ಗಳನ್ನು ನಮಗೆ ಕೊಡೋದು ಯಾವುದು ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ತಾ ಹೋಗ್ತೀವಿ. ಏನೇನು ಪ್ರಾಬ್ಲಮ್ಸ್ ಬರ್ಬೋದು ನೀವೇ ಹೇಳಿ ನೋಡೋಣ. ಒಂದು ಉದ್ದಿಮೆ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾ ಇದೀವಿ ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಹೇಳಿ. ಫಸ್ಟ್ ಏನಪ್ಪಾ ಅಂದ್ರೆ ಮೂಲಭೂತ ಅವಶ್ಯಕತೆಗಳ ಪ್ರಾಬ್ಲಮ್ಸ್ ಬರೋದು. ಅಂದ್ರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಉದ್ಭವಿಸಬಹುದು. ಹೌದಾ, ನೀರಿನ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಬಂಡವಾಳದ ಸಮಸ್ಯೆ ಆಗಿರ್ಬೋದು, ಭೂಮಿಯ ಸಮಸ್ಯೆ ಆಗಿರ್ಬೋದು. ಈ ಹಲವಾರು ಸಮಸ್ಯೆಗಳೇನಾಗುತ್ತೆ, ಉಂಟಾಗುತ್ತೆ. ಸೊ ಎಲ್ಲ ಸಮಸ್ಯೆಗಳಿಗೆ ಯಾವ ತರ ಸೊಲ್ಯೂಷನ್ಸ್ ಗಳನ್ನ ಹುಡುಕ್ಬೇಕು, ಯಾವ ರೀತಿ ಪರಿಹಾರಗಳನ್ನ ಹುಡುಕ್ಬೇಕು ಅನ್ನೋದು ಕೂಡ ನಮ್ಗೆ ಯಾವ ತಿಳಿಸ್ಕೊಡುತ್ತೆ ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ತಿಳಿಸ್ಕೊಡುತ್ತೆ. ಇವಾಗ ಇದರಲ್ಲಿ ಕೂಡ ಕೆಲವು ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸ್ ಒಂದೊಂದಾಗಿ ನಾನು ಏನ್ ಮಾಡ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ವಾಟ್ ಶುಡ್ ಬಿ ದ ಪ್ರಾಡಕ್ಟ್ ಮಿಕ್ಸ್. ವಾಟ್ ಶುಡ್ ಬಿ ದ ಪ್ರಾಡಕ್ಟ್ ಮಿಕ್ಸ್ ಅಂತ ಕನ್ನಡದಲ್ಲಿ ನಾವೇನು ಹೇಳ್ತೀವಿ, ವಸ್ತುಗಳ ಮಿಶ್ರಣ ಹೇಗಿರಬೇಕು. ವಸ್ತುಗಳ ಮಿಶ್ರಣ ಹೇಗಿರಬೇಕು ಅಂದ್ರೆ ಈಗ ನಾವು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಈ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಸೋಪ್ ಉದ್ದಿಮೆ ಇದೆ ಅನ್ಕೊಳ್ಳಿ, ಆಯ್ತಾ. ಆ ಸೋಪ್ ಉದ್ದಿಮೆ ನಾವು ಸೋಪನ್ನ ಉತ್ಪಾದನೆ ಮಾಡಬೇಕಾದ್ರೆ ಆ ಸೋಪನ್ನ ಉತ್ಪಾದನೆ ಮಾಡೋಕ್ಕೋಸ್ಕರ ಯಾವ್ಯಾವ ವಸ್ತುಗಳನ್ನ ಎಷ್ಟೆಷ್ಟು ಅದಕ್ಕೆ ಕಚ್ಚಾ ಸರಗಳನ್ನ ಹಾಕಬೇಕು ಅಂತ ನಮಗೆ ತಿಳಿಸೋದು ಯಾವುದು ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಸೋಪ್ ಅಂತಲ್ಲ, ಬೇರೆ ಯಾವುದೇ ವಸ್ತುಗಳಾಗಿರ್ಬೋದು, ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಯಾವುದೇ ವಸ್ತುಗಳಾಗಿರ್ಬೋದು, ಆ ವಸ್ತುಗಳ ಮಿಶ್ರಣ ಯಾವ ರೀತಿ ಆಗಿರ್ಬೇಕಂತ ತಿಳಿಸೋದೇ ನಮಗೆ ಯಾವ್ದಪ್ಪ ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಓಕೆ, ಇನ್ನೆರಡನೇದು ಕನಿಷ್ಠ ವೆಚ್ಚದ ಉತ್ಪಾದನೆಯ ತಂತ್ರ. ಕನಿಷ್ಠ ವೆಚ್ಚದ ಉತ್ಪಾದನೆ ನಾನು ನಿಮಗೆ ಯಾವಾಗಲೇ ಹೇಳಿದ್ದೀನಿ, ಯಾವಾಗ ನಮ್ಮ ಎಕನಾಮಿಕ್ಸ್ ಅಲ್ಲಿ ಕಾಸ್ಟ್ ಕಡಿಮೆ ಆಗುತ್ತಲ್ಲ, ಕಾಸ್ಟ್ ಕಡಿಮೆ ಆದಷ್ಟು ಪ್ರಾಫಿಟ್ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹೌದಾ. ಸೊ ಕಾಸ್ಟ್ ಕಡಿಮೆ ಮಾಡ್ಬೇಕಂತಂದ್ರೆ ಏನ್ ಟೆಕ್ನಿಕ್ ಯೂಸ್ ಮಾಡ್ಬೇಕು ನಾವು ಹೇಳಿ ನೋಡೋಣ. ಕಾಸ್ಟ್ ಕಡಿಮೆ ಮಾಡ್ಬೇಕಂದ್ರೆ ಫಸ್ಟ್ ನಾವೇನು ಕಚ್ಚಾ ಸರಕುಗಳನ್ನ ತುಂಬಾ ಕಡಿಮೆ ಬೆಲೆಗೆ ತಗೋಬೇಕು. ಹೌದಾ, ಅದು ಒಂದು. ನೆಕ್ಸ್ಟ್ ಇದೇನು, ಕಾರ್ಮಿಕರಿಗೆ ಕೂಡ ಏನ್ ಮಾಡ್ಬೇಕು ನಾವು, ಕೂಲಿಯನ್ನ ಕಡಿಮೆ ಕೊಡಬೇಕು. ಸೊ ಯಾವ ತರ ತಂತ್ರಗಳನ್ನ ಬಳಸಿ ಇವೆಲ್ಲದನ್ನ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳಿಸೋದು ಯಾವುದು ಅಂತಂದ್ರೆ ಇಂಧನಗಳ ಸಲುವಳಿ ಮತ್ತು ಉತ್ಪನ್ನಗಳ ಮಿಶ್ರಣ ಹೇಗಿರ್ಬೇಕು. ಸಲುವಳಿ ಮತ್ತು ಅಂದ್ರೆ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್. ಇನ್ಪುಟ್ ಮತ್ತು ಔಟ್ಪುಟ್ಗಳ ಇನ್ನು ಕಾಂಬಿನೇಷನ್ ಯಾವ ತರ ಇರಬೇಕು ನಿಮಗೆ ಗೊತ್ತೇ ಇದೆ. ನಾವು ಯಾವಾಗ ಇನ್ಪುಟ್ಸ್ ಅನ್ನ ಕಡಿಮೆ ಹಾಕ್ತಿಲ್ಲ, ಪ್ರೊಡಕ್ಷನ್ ಔಟ್ಪುಟ್ ಕೂಡ ಏನಾಗುತ್ತೆ, ಕಡಿಮೆ ಬರುತ್ತೆ. ಸೊ ಇನ್ಪುಟ್ಸ್ ಜಾಸ್ತಿ ಆಗ್ತಿದ್ದಾಗ ಆಟೋಮೆಟಿಕ್ ಆಗಿ ಔಟ್ಪುಟ್ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದೆಲ್ಲದನ್ನ ನಿಮ್ಗೆ ತಿಳಿಸೋದು ಯಾವುದು ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಹೇಳ್ತಾ ಹೋಗ್ತೀವಿ. ಈ ನಾಲ್ಕನೇದು ಸಂಸ್ಥೆಯ ಬೆಲೆಯ ಧೋರಣೆ ಮತ್ತು ಉತ್ಪತ್ತಿಯ ಧೋರಣೆ. ನಾನು ಲಾಸ್ಟ್ ಕ್ಲಾಸ್ ನಿಮಗೆ ಹೇಳಿದ್ದೀನಿ, ಈಗ ಯಾವುದೋ ಒಂದು ವಸ್ತುವನ್ನು ನಾವು ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ಆ ವಸ್ತುವಿನ ಬೆಲೆ ತುಂಬಾ ಇಂಪಾರ್ಟೆಂಟ್. ಬೆಲೆ ಜಾಸ್ತಿ ಇರಬಾರ್ದು, ಬೆಲೆ ಕಡಿಮೆನೂ ಇರಬಾರ್ದು. ಬೆಲೆ ಕಡಿಮೆ ಆದ್ರೆ ಏನಾಗುತ್ತೆ, ಬೇರೆ ಉತ್ಪಾದಕರು ಏನ್ ಮಾಡ್ತಾರೆ, ನಮ್ಮ ಜೊತೆ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ. ಅಕಸ್ಮಾತ್ ಬೆಲೆ ತುಂಬಾ ಜಾಸ್ತಿ ಆದ್ರೆ ಯಾವ ಗ್ರಾಹಕರು ಕೂಡ ಏನ್ ಮಾಡಲ್ಲ, ನಮ್ಮ ಹತ್ರ ಬಂದು ವಸ್ತುಗಳನ್ನ ತಗೊಳ್ಳಲ್ಲ. ಸೊ ಹಾಗಾಗಿ ಬೆಲೆ ಜಾಸ್ತಿ ಇರಬಾರ್ದು,
ಹೌದಾ? ಬೆಲೆ ಕಡಿಮೆ ಆದರೆ ಏನಾಗುತ್ತೆ, ಫಸ್ಟ್ ನಮಗೆ ಲಾಸ್ ಆಗುತ್ತೆ. ತುಂಬಾ ಬೆಲೆ ಕಡಿಮೆ ಆದರೆ ಪ್ರಾಫಿಟ್ ಬರಲ್ಲ. ಪ್ರಾಫಿಟ್ ಬರಲ್ಲ ಅಂತಂದ್ರೆ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಅದು ಅಕಸ್ಮಾತ್ ಬೆಲೆ ಜಾಸ್ತಿ ಇದ್ರೆ ಏನಾಗುತ್ತೆ, ಎಲ್ಲ ಉತ್ಪಾದಕರು ಕೂಡ ಏನ್ ಮಾಡ್ತಾರೆ, ಯಾವ ಗ್ರಾಹಕರು ಕೂಡ ನಮ್ಮ ಕಡೆ ಬಂದು ಏನ್ ಮಾಡೋದು, ವಸ್ತುಗಳನ್ನ ಕೊಂಡ್ಕೊಳ್ಳಲ್ಲ. ವಸ್ತುಗಳನ್ನೇ ಕೊಂಡ್ಕೊಳ್ಳೋದಿಲ್ಲ ಅಂತಂದ್ರೆ ನಮ್ಮ ಕಡೆ ಸ್ಟಾಕ್ಸ್ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸ್ಟಾಕ್ ಹೆಚ್ಚಾದಂತೆಲ್ಲ ಏನಾಗುತ್ತೆ, ಮಾರಾಟ ಆಗಲ್ಲ. ಮಾರಾಟ ಆಗಲ್ಲ ಅಂತಂದ್ರೆ ಆದಾಯ ಜಾಸ್ತಿ ಆಗಲ್ಲ. ಆದಾಯನೇ ಇಲ್ಲ ಅಂತಂದ್ರೆ ಪ್ರಾಫಿಟ್ ಕೂಡ ಏನಾಗಲ್ಲ, ನಮಗೆ ಬರ್ತಾ ಹೋಗಲ್ಲ. ಅವಾಗ ಒಂದು ಕಂಪ್ನಿ ಏನ್ ಮಾಡ್ಬೇಕಾಗುತ್ತೆ, ಮುಚ್ಚಬೇಕಾಗುತ್ತೆ. ಸೊ ಹಂಗಾಗಿ ಬೇಸಿಕ್ ಸೊಲ್ಯೂಷನ್ಸ್ಗಳ, ಬೇಸಿಕ್ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಗಳನ್ನು ನಮಗೆ ಯಾವ ಕೊಡ್ತಾ ಹೋಗುತ್ತೆ ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಜಾಹೀರಾತಿನ ವೆಚ್ಚ ಮತ್ತು ಮಾರಾಟದ ವೆಚ್ಚ ಎಷ್ಟಿರಬೇಕು. ನಿಮಗೆ ಗೊತ್ತೇ ಇದೆ, ಇಂದಿನ ಒಂದು ಎಕನಾಮಿ ಸಿಸ್ಟಮ್ ಅಲ್ಲಿ ಅಥವಾ ಇಂದಿನ ಒಂದು ಆರ್ಥಿಕತೆಯಲ್ಲಿ ಅಥವಾ ಇಂದಿನ ಒಂದು ಪೈಪೋಟಿಯಲ್ಲಿ ನಾವೇನ್ ಮಾಡಬೇಕು, ಜಾಹೀರಾತು ತುಂಬಾನೇ ಇಂಪಾರ್ಟೆಂಟ್. ಹೌದಾ? ಜಾಹೀರಾತು ಯಾವುದೇ ವಸ್ತುವಿಗೆ, ಯಾವುದೇ ವಸ್ತುವಾಗಲಿ, ಅದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ, ಬಟ್ ಜಾಹೀರಾತೇ ಕೊಡಲ್ಲ ನಾವು ಅಂತಂದ್ರೆ ಏನಾಗುತ್ತೆ, ಜಾಹೀರಾತು ಕೊಡ್ಸಲ್ಲ ಅಂತಂದ್ರೆ ಯಾವ ಗ್ರಾಹಕರಿಗೂ ಕೂಡ ನಮ್ಮ ವಸ್ತು ಇದೆ ಅಂತ ಗೊತ್ತಾಗಲ್ಲ. ನಮ್ಮ ಕಡೆ ಒಂದು ವಸ್ತು ಇದೆ ಅಂತ ಗೊತ್ತಿಲ್ಲ ಅಂತಂದ್ರೆ ಅದು ಮಾರಾಟ ಆಗಲ್ಲ. ಮಾರಾಟ ಆಗಿಲ್ಲ ಅಂತಂದ್ರೆ ಏನಾಗಲ್ಲ, ಆದಾಯ ಬರಲ್ಲ. ಆದಾಯ ಬರಲ್ಲ ಅಂತಂದ್ರೆ ಏನಾಗಲ್ಲ, ಪ್ರಾಫಿಟ್ ಬರಲ್ಲ. ಸೊ ಹಂಗಾಗಿ ಇವತ್ತಿನ ಕಾಲದಲ್ಲಿ ಜಾಹೀರಾತು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ನಾವು ಯಾವ ತರ ಜಾಹೀರಾತು ಕೊಡಿಸ್ಬೇಕಾದ್ರೂ ಕೂಡ ಏನಾಗಬೇಕು, ತುಂಬಾ ಜಾಣ್ಮೆಯಿಂದ ಮತ್ತು ಕೌಶಲ್ಯದಿಂದ ನಾವೇನ್ ಮಾಡ್ಬೇಕು, ಜಾಹೀರಾತನ್ನ ಕೊಡಿಸ್ಬೇಕು. ಆ ತರ ಜಾಹೀರಾತು ಕೊಡಿಸಿದಾಗ ಏನಾಗುತ್ತೆ, ನಮ್ಮ ವಸ್ತುವಿನ ಬಗ್ಗೆ ಎಲ್ಲಾ ಗ್ರಾಹಕರಿಗೂ ಕೂಡ ಗೊತ್ತಾಗುತ್ತೆ. ಹೌದು, ಈ ತರ ಒಂದು ವಸ್ತು ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅವಾಗ ಗೊತ್ತಾಗದಾಗ ಏನಾಗುತ್ತೆ, ಪ್ರೊಡಕ್ಷನ್ ಎಲ್ಲ ಗ್ರಾಹಕರಿಗೆ ಗೊತ್ತಾದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲರೂ ಕೊಂಡ್ಕೊಳ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೊಂಡ್ಕೊಳ್ತಕ್ಕಂಥ ಸಂಖ್ಯೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ವಸ್ತುವಿನ ಮಾರಾಟದ ಪ್ರಮಾಣ ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ನೀವೆಲ್ಲ ನೋಡಿದೀರಾ, ಬೂಸ್ಟ್ ಆಗಿರ್ಬೋದು, ಲಕ್ಸ್ ಸೋಪ್ ಆಗಿರ್ಬೋದು, ಹಲವಾರು ಸೆಲೆಬ್ರಿಟಿಗಳಿಂದ ಅವ್ರು ಏನ್ ಮಾಡ್ತಾರೆ, ಜಾಹೀರಾತುಗಳನ್ನು ಕೊಡಿಸ್ತಾ ಹೋಗ್ತಾರೆ. ನಿಮಗೆ ಗೊತ್ತಿದೆ, ಕೊಹ್ಲಿ ಆಗಿರ್ಬೋದು, ಕತ್ರಿನಾ, ಹಲವಾರು ಜನ ಕ್ರಿಕೆಟ್ ಸ್ಟಾರ್ಸ್ ಆಗಿರ್ಬೋದು, ಅಂತವ್ರು ಕರ್ಕೊಂಡ್ಬಂದು ಏನ್ ಮಾಡ್ತಾರೆ, ಜಾಹೀರಾತನ್ನು ಕೊಡಿಸ್ತಾರೆ. ಅಂದ್ರೆ ಅವ್ರು ಬಂದಿದ್ದಾರನ್ನು ಕೂಡ ಅವ್ರಿಗೆ ಏನು ಕೋಟ್ಯಾಂತರ ಅವ್ರಿಗೆ ನಾವೇನ್ ಮಾಡ್ಬೇಕು, ವೆಚ್ಚವನ್ನ ಮಾಡ್ಬೇಕಾಗುತ್ತೆ. ಆ ತರ ವೆಚ್ಚ ಮಾಡಿದ್ರು ಪರವಾಗಿಲ್ಲ, ಕಂಪನಿಯವರು ಏನ್ ಮಾಡ್ತಾರೆ, ಜಾಹೀರಾತನ್ನ ಕೊಡಿಸ್ತಾರೆ. ಏನಕ್ಕೆ ಕೊಡಿಸ್ತಾರಪ್ಪ ಅಂತಂದ್ರೆ ಸೆಲೆಬ್ರಿಟಿಗಳ ಫಾಲೋವರ್ಸ್ ಏನಾಗುತ್ತೆ, ತುಂಬಾ ಜನ ಅಭಿಮಾನಿಗಳು ಇರ್ತಾರೆ. ಸೊ ಅಂತ ಅಭಿಮಾನಿಗಳು ಇವರು ಆ ಜಾಹೀರಾತು ಕೊಟ್ಟಾಗ ಏನ್ ಮಾಡ್ತಾರೆ, ಆ ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖರೀದಿ ಮಾಡಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಆ ವಸ್ತುವಿನ ಒಂದು ಪ್ರಚಾರ ಜೋರಾಗುತ್ತೆ. ಎಲ್ಲರೂ ಆ ವಸ್ತುಗಳನ್ನು ಕೊಂಡುಕೊಂಡಾಗ ಏನಾಗುತ್ತೆ, ಕಂಪನಿಯಲ್ಲಿ ಆ ವಸ್ತುವಿನ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ಪಾದನೆ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಮಾರಾಟ ಜಾಸ್ತಿ ಆಗುತ್ತೆ. ಮಾರಾಟ ಜಾಸ್ತಿ ಆದಂಗೆ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆದಂಗೆ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಯಾವ ರೀತಿ ಆಗಿರ್ತಕ್ಕಂಥ ವೆಚ್ಚವನ್ನ ಮಾಡಬೇಕು ಜಾಹೀರಾತಿಗೆ ಅಂತಕ್ಕಂಥ ಎಲ್ಲಾ ಒಂದು ಅಂಶಗಳನ್ನ ನಮಗೆ ನೀಟಾಗಿ ತಿಳಿಸ್ಕೊಡೋದು ಯಾವ್ದು ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಇದು ನಮ್ಮ ಮೂರನೇ ಒಂದು ಕಾನ್ಸೆಪ್ಟ್. ಇನ್ನು ನಾಲ್ಕನೇದು ಏನಪ್ಪಾ ಅಂದ್ರೆ ಬಿಸ್ನೆಸ್ ಡಾಟಾ. ಬಿಸ್ನೆಸ್ ಡಾಟಾ ಅಂದ್ರೆ ಇದನ್ನ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಅದು ವ್ಯವಹಾರದ ಬಗೆಗಿನ ಅಂಕಿ ಅಂಶಗಳನ್ನು ನಮ್ಗೆ ಏನ್ ಮಾಡುತ್ತೆ, ಒದಗಿಸಿ ಕೊಡುತ್ತೆ. ಈಗ ನೋಡ್ರಿ, ಯಾವುದೇ ಒಂದು ವ್ಯವಹಾರ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಡಾಟಾಸ್ ತುಂಬಾನೇ ಇಂಪಾರ್ಟೆಂಟ್. ಹೌದಾ? ಡಾಟಾ ಅಂತಂದ್ರೆ ಅಂಕಿ ಅಂಶಗಳು ತುಂಬಾನೇ ಇಂಪಾರ್ಟೆಂಟ್. ಅಂಕಿ ಅಂಶದ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ವಸ್ತುಗಳನ್ನ ಉತ್ಪಾದನೆ ಮಾಡಬೇಕು, ವಸ್ತುಗಳನ್ನ ಮಾರಾಟ ಮಾಡಬೇಕು, ಬಂಡವಾಳವನ್ನ ಹೂಡಿಕೆ ಮಾಡಬೇಕು. ಈ ಅಂಕಿ ಅಂಶಗಳ ಬಗ್ಗೆ ನಮಗೆ ತಿಳುವಳಿಕೆಯನ್ನ, ಜ್ಞಾನವನ್ನ ಮೂಡಿಸುವುದು ಯಾವುದಪ್ಪ ಅಂತಂದ್ರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವುದೋ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ, ಆಯ್ತಾ? ಇದು ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ 2019 ಸ್ಟಾರ್ಟ್ ಆಗಿದೆ. ಹೌದಾ? ಇವಾಗ ಏನಾಯ್ತು, 2020. ಸೊ ಈ ವರ್ಷದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ಬೇಕಂದ್ರೆ ಈ ಕಂಪನಿಯವರು ಏನ್ ಮಾಡ್ತಾರೆ, ತಮ್ಮ ಹಿಂದಿನ ವರ್ಷದ ಡಾಟಾಗಳನ್ನು ನೋಡ್ತಾ ಹೋಗ್ತಾರೆ. ಅಂದ್ರೆ ಅವರು ಫಸ್ಟ್ ಬೇಸಿಕ್ ಬಂಡವಾಳವನ್ನು ಎಷ್ಟು ಹೂಡಿಕೆ ಮಾಡಿದ್ರು. ಹೌದಾ? ನೆಕ್ಸ್ಟ್ ಎರಡನೇದು, ಅಲ್ಲಿ ಅಷ್ಟು ಬಂಡವಾಳಕ್ಕೆ ಎಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡಿದ್ರು, ಅದು ಎಷ್ಟು ಆ ವಸ್ತುಗಳಲ್ಲಿ ಎಷ್ಟು ವಸ್ತುಗಳು ಮಾರಾಟ ಆಯಿತು, ಅವ್ರಿಗೆ ಎಷ್ಟು ಖರ್ಚಾಯಿತು, ಎಷ್ಟು ಆದಾಯ ಬಂತು, ಆ ಆದಾಯದಲ್ಲಿ ಪ್ರಾಫಿಟ್ ಎಷ್ಟು ಬಂತು ಅಂತಕ್ಕಂಥದ್ದನ್ನ ಇವು ಪ್ರತಿಯೊಂದು ಕೂಡ ಏನ್ ಮಾಡಬೇಕು, ಡಾಟಾವನ್ನ ಇಟ್ಟಿರ್ಬೇಕು. ಏನ್ ಮಾಡಬೇಕು, ದತ್ತಾಂಶಗಳನ್ನ ಇಟ್ಟಿರ್ಬೇಕು. ಆತ ದತ್ತಾಂಶಗಳಿಟ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ನಾವೊಂದು ಅಂದಾಜು ಮಾಡ್ಕೋಬಹುದು. ಲಾಸ್ಟ್ ಟೈಮ್ ನಾನು ಇಷ್ಟು ಹೂಡಿಕೆ ಮಾಡಿದೆ, ನನಗೆ ಇಷ್ಟು ಪ್ರಾಫಿಟ್ ಬಂದಿದೆ, ಈ ಸಲ ನಾನು
ಇಷ್ಟು ಮಾಡಬೇಕು, ನನಗೆ ಇಷ್ಟು ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನಿಮ್ಗೆ ತಿಳಿಸ್ಕೊಡೋದು ಯಾವುದು ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಇದು ನೆಕ್ಸ್ಟ್ ಐದನೇದು ಯೂಸ್ಫುಲ್ ಇನ್ ಫರ್ಕಾಸ್ಟಿಂಗ್. ಯೂಸ್ಫುಲ್ ಇನ್ ಫರ್ಕಾಸ್ಟಿಂಗ್ ಇದು ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ಫರ್ಕಾಸ್ಟಿಂಗ್ ಅಂತಂದರೆ ಮುನ್ನಂದಾಜು ಅಂತ ಹೇಳ್ತೀವಿ ನಾವು. ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಮುನ್ನಂದಾಜು ಅಂದರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಬೇಡಿಕೆಯ ಮುನ್ನಂದಾಜಿನ ಬಗ್ಗೆ ತಿಳಿಸ್ಕೊಡುತ್ತೆ. ಏನು ಬೇಡಿಕೆಯ ಮುನ್ನಂದಾಜು ಅಂದರೆ ಮುಂಬರುವ ದಿನಮಾನಗಳಲ್ಲಿ ಆ ವಸ್ತುಗಳಿಗೆ ಗ್ರಾಹಕರು ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳೋಕೆ ಇಷ್ಟಪಡ್ತಾರೆ, ಅಂದರೆ ಅದರ ಎಷ್ಟು ಬೇಡಿಕೆ ಮಾಡ್ತಾರೆ, ಎಷ್ಟು ಕೊಂಡುಕೊಳ್ಬೋದು ಅಂತ ಒಂದು ಅಂದಾಜು ಮಾಡೋದು ಯಾವುದು ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಈ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಉತ್ಪಾದಕರಿಗೂ ಕೂಡ ಇದರ ಅಂದಾಜು ಮಾಡೋದು ಏನಾಗುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಫಸ್ಟಿಗೆ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿರ್ಬೇಕು. ಹೌದು, ನಾವು ಇವಾಗ ಈ ವಸ್ತು ಉತ್ಪಾದನೆ ಮಾಡ್ತಿದ್ದೀವಿ, ಅದು ಮುಂದೆ ಇಷ್ಟು ಸೇಲ್ ಆಗ್ಬೋದು ಅಥವಾ ಇಷ್ಟು ಸೇಲ್ ಆಗಲಿಕ್ಕಿಲ್ಲ ಅಂತಕ್ಕಂಥದ್ರ ಬಗ್ಗೆ ಎಲ್ಲರ ಬಗ್ಗೆ ಏನಾಗಬೇಕು ಇವರಿಗೆ ಗೊತ್ತಿರಬೇಕು. ಆ ರೀತಿ ಗೊತ್ತಿದ್ದಾಗ ಮಾತ್ರ ಏನಾಗುತ್ತಪ್ಪ ಅಂತಂದರೆ ಆ ಒಂದು ವಸ್ತುಗಳ ಯಶಸ್ವಿಯಾಗಿ ಅವ್ರು ಏನು ಮಾಡ್ಬೋದು ಮಾರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಏನು ಗೊತ್ತೇ ಇಲ್ಲ ಅಂತಂದ್ರೆ ಏನಾಗಲ್ಲ, ಅವ್ರು ಸುಮ್ಮನೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮಗೆ ಗೊತ್ತೇ ಇದೆ, ಈಗ ಯಾರು ರೇಡಿಯೋ ತೊಗೊಳಕ್ಕೆ ಇಷ್ಟಪಡ್ತಾರ? ರೇಡಿಯೋ ಯಾರು ತೊಗೊಳ್ಳಲ್ಲ, ಹೌದಾ? ಸೊ ಹಾಗಾಗಿ ನಾವು ಏನು ಮಾಡ್ಬಾರ್ದು, ರೇಡಿಯೋಗಳನ್ನು ಉತ್ಪಾದನೆ ಮಾಡಬಾರ್ದು. ಉತ್ಪಾದನೆ ಮಾಡಿದ್ರು ಕೂಡ ಏನಾಗುತ್ತದ ಲಾಸ್ ಆಗುತ್ತೆ. ಬಟ್ ಅದೇ ಸ್ಮಾರ್ಟ್ ಫೋನ್ಗಳನ್ನು ಏನು ಮಾಡ್ತಿದ್ರೆ ಎಷ್ಟೋ ಎಲ್ಲರೂ ತೊಗೊಳ್ತಾರೆ. ಹಾಗಾಗಿ ಏನು ಮಾಡಬೇಕು, ಸ್ಮಾರ್ಟ್ ಫೋನ್ಗಳನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕು. ಅರ್ಥ ಆಯ್ತಾ? ಅಂದರೆ ಮುಂಬರುವ ದಿನಮಾನಗಳಲ್ಲಿ ಗ್ರಾಹಕರ ಅಭಿರುಚಿ, ಅವರ ಆದಾಯ, ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಇವತ್ತೇ ಏನು ಮಾಡಬೇಕು, ಒಂದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅನ್ನ ಮಾಡಿ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ರೀತಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಟೈಮಿಗೆ ಜನಗಳಿಗೆ ಅಂಥ ವಸ್ತುಗಳನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚಾಗಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚಾಗಿ ಲಾಭವನ್ನು ಗಳಿಸ್ಲಿಕ್ಕೆ ಕೂಡ ಏನಾಗುತ್ತೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ತಿಳಿಸ್ಕೊಡೋದು ಯಾವುದು ನಮಗೆ ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಏನು ಮಾಡುತ್ತೆ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗೋದು. ಇನ್ನು ಲಾಸ್ಟ್ ಒನ್ ಗೈಡ್ ಟು ಮ್ಯಾನೇಜರ್ ವರ್ಲ್ಡ್. ಗೈಡ್ ಟು ಮ್ಯಾನೇಜರ್ ಅದನ್ನ ಕನ್ನಡದಲ್ಲಿ ಏನು ಹೇಳ್ತೀವಪ್ಪ ಅಂತಂದರೆ ಮಾರ್ಗದರ್ಶನ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಫೈನಲ್ ಆಗಿ ಇದೆಲ್ಲ ನಿಮಗೆ ಗೊತ್ತಾಗಿರ್ಬೋದು. ಒಟ್ಟಾರೆ ಹೇಳ್ಬೇಕಾದ್ರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಡೀ ನಿರ್ವಹಣೆಯ ಇಡೀ ನಿರ್ವಹಣೆಯ ಉದ್ಯಮಗಳಿಗೆ ಏನಾಗಿದೆ, ಇದು ಮ್ಯಾನೇಜರ್ ವರ್ಲ್ಡ್, ಇಡೀ ಜಗತ್ತಿಗೆ ಏನಾಗಿದೆ ನಮಗೆ ಒಂದು ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ, ಈ ಪ್ರತಿಯೊಂದು ಅದು ಹಿಂದುಳಿದ ದೇಶ ಆಗಿರ್ಬೋದು, ಮುಂದುವರಿಯುತ್ತಿರುವ ದೇಶ ಆಗಿರ್ಬೋದು ಅಥವಾ ಮುಂದುವರೆದ ದೇಶ ಆಗಿರ್ಬೋದು, ಎಲ್ಲ ದೇಶಗಳು ಕೂಡ ಏನಾಗಿದ್ದಾವೆ ಪ್ರೊಡಕ್ಷನಲ್ಲಿ ತೊಡಗಿದ್ದಾವೆ. ಎಲ್ಲ ದೇಶಗಳು ಒಂದಲ್ಲ ಒಂದು ವಸ್ತುಗಳನ್ನು ಏನು ಮಾಡ್ತಾ ಇದ್ದಾವೆ, ಉತ್ಪಾದನೆ ಮಾಡ್ತಾ ಇದ್ದಾವೆ. ಸೊ ಉತ್ಪಾದನೆ ಮಾಡಬೇಕಾದ್ರೆ ಉತ್ಪಾದನೆಗೆ ಸಂಬಂಧಿಸಿರೋ ಹಾಗೆ ಎಲ್ಲ ರೀತಿಯ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ನಮಗೆ ತಿಳಿಸ್ಕೊಡೋದು ಯಾವುದು ಅಪ್ಪ ಅಂತಂದರೆ ಈ ನಿರ್ವಹಣೆ ಅರ್ಥಶಾಸ್ತ್ರ ಅಂತ ಹೇಳಿ. ನಿರ್ವಹಣೆ ಅರ್ಥಶಾಸ್ತ್ರ ಇಲ್ಲ ಅಂತಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಮ್ಗೆ ಏನಾಗಲ್ಲ, ಗೊತ್ತಾಗಲ್ಲ. ಅವು ಯಾವುದು ಗೊತ್ತಾಗಲ್ಲ ಅಂತಂದರೆ ಏನಾಗುತ್ತೆ, ಒಂದು ಅಂದಾಜು ಅಂತಕ್ಕಂಥದ್ದು ಇರಲ್ಲ. ಸುಮ್ಮನೆ ಏನು ಉತ್ಪಾದನೆ ಮಾಡಬೇಕಾಗುತ್ತೆ, ಅವಾಗ ಏನಾಗುತ್ತೆ ಲಾಸ್ ಆಗ್ತಾ ಹೋಗುತ್ತೆ. ಬಟ್ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಹಿಂದೆ ಜ್ಞಾನ ಇದ್ದರೆ ನಾವು ಏನು ಮಾಡ್ತೀವಿ, ಜನಗಳಿಗೆ ಯಾವ ರೀತಿ ವಸ್ತುಗಳು ಬೇಕಲ್ಲ ಆ ರೀತಿ ವಸ್ತುಗಳನ್ನು ಒಳ್ಳೆ ಗುಣಮಟ್ಟದಿಂದ ನಾವೇನು ಮಾಡ್ಬೋದು, ಉತ್ಪಾದನೆ ಮಾಡ್ಬೋದು. ಆ ರೀತಿ ಉತ್ಪಾದನೆ ಮಾಡಿ ಜನಗಳಿಗೆ ನಾವೇನು ಮಾಡ್ಬೋದು, ಅವುಗಳನ್ನು ಮಾರಾಟ ಮಾಡ್ಬೋದು. ಹಾಗಾಗಿ ಇಡೀ ಪ್ರಪಂಚಕ್ಕೆ ಏನಾಗಿದೆ ನಮಗೆ ತುಂಬ ಹೆಲ್ಪ್ಫುಲ್ ಆಗಿ ಏನು ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇದಿಷ್ಟು ಏನಪ್ಪಾ ಅಂತಂದರೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್, ಇದು ನಿರ್ವಹಣೆ ಅರ್ಥಶಾಸ್ತ್ರದ ಒಂದು ಮಹತ್ವ ಅಂತ ಹೇಳ್ಬೋದು. ಓಕೆ.